ಹಲೋ ಮೈ ಬ್ಯೂಟಿಫುಲ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹಂಗಿದ್ರಿ, ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡತ್ತೀನಿ. ಇವತ್ತಿನ ವಿಡಿಯೋ ಸ್ಪೆಷಲ್ ಆಗಿ ನಮ್ಮ ಹೆಣ್ಮಕ್ಳಿಗೋಸ್ಕರನ ಮಾಡ್ತಾ ಇರುವಂಥ ವಿಡಿಯೋ ಇದು. ಇನ್ನು ಟಾಪಿಕ್ ಏನಪ್ಪ ಅಂತಂದ್ರೆ, ಇನ್ನೇನು ಮದ್ವೆ ಸೀಸನ್ ಅಂತೂ ಶುರು ಆಗ್ಯಾವ. ಎಲ್ಲರೂ ಒಳ್ಳೊಳ್ಳೆ ಕ್ವಾಲಿಟಿ ಸೀರೆನ ಪರ್ಚೇಸ್ ಮಾಡಿರ್ತೀರಿ, ಡಿಸೈನರ್ ಸೀರೆನ ಪರ್ಚೇಸ್ ಮಾಡಿರ್ತೀರಿ. ಸಿಲ್ಕ್ ಸೀರೆ, ಡಿಸೈನರ್ ಸೀರೆ, ರೇಷ್ಮೆ ಸೀರೆ ಅಂಥೇಳಿ ಸುಮಾರು ವೆರೈಟಿ ಕ್ವಾಲಿಟಿ ಸೀರೆನ ಪರ್ಚೇಸ್ ಮಾಡಿರ್ತೀರಿ. ಇನ್ನು ಅದಕ್ಕೆ ಒಳ್ಳೆ ಬ್ಲೌಸ್ನ ಗ್ರ್ಯಾಂಡಾಗಿ ವರ್ಕ್ ಮಾಡಿಸಿ, ಸ್ಟಿಚ್ ಮಾಡಿಸಿ, ಮ್ಯಾಚ್ ಮಾಡ್ಕೊಂಡು ರೆಡಿಯಾಗಿ ಇಟ್ಕೊಂಡಿರ್ತೀರಿ. ಬಟ್ ಏನಪ್ಪ ಅಂತಂದ್ರೆ, ಸೀರೆ ಒಳಗೆ ಯೂಸ್ ಮಾಡೋ ಲಂಗ ಮಾತ್ರ ಹಳೆಯ ಬೋರಿಂಗ್ ಲಂಗನ ಯೂಸ್ ಮಾಡ್ತಿರ್ತೀರಿ. ಅದರಿಂದ ನಿಮ್ಗಂತೂ ಸಾಕಷ್ಟು ಪ್ರಾಬ್ಲಮ್ಸ್ ಆಗ್ತಿರ್ತಾವ. ಆದ್ರೆ ಯಾರ ಹತ್ರನೂ ಹೇಳ್ಕೊಳಕ್ ಆಗ್ತಿರಂಗಿಲ್ಲ. ರ್ಯಾಶ್ ಆಗ್ತಿರ್ತೈತಿ, ಫುಲ್ ಹೆವಿ ಫೀಲ್ ಆಗ್ತಿರ್ತೈತಿ, ಫುಲ್ ಶೆಕಿ ಆಗ್ತಿರ್ತೈತಿ, ಆಮೇಲೆ ಹೊಟ್ಟೆ ಫುಲ್ ಮಾರ್ಕ್ ಬಿದ್ದಿರ್ತೈತಿ. ಟೈಟಾಗಿ ನಾವು ಗಂಟು ಕಟ್ಟಿರ್ತೀವಲ್ಲ, ಹೊಟ್ಟೆ ಫುಲ್ ಮಾರ್ಕ್ ಬಿದ್ದಿರ್ತೈತಿ. ಆ ಮಾರ್ಕ್ ಅಂತೂ ಹೋಗ್ಬೇಕಂದ್ರೆ 3-4 ದಿನ ತಗೋತೈತಿ. ಒಂದು ದಿನ ಸೀರೆ ಉಟ್ಕೊಳ್ಳೋದ್ರಿಂದ ಇಷ್ಟೆಲ್ಲ ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡ್ಬೇಕಾಗಿರ್ತೈತಿ. ಬಟ್ ಯಾರ ಹತ್ರನೂ ಹೇಳ್ಕೊಳಕ್ಕಾಗಂಗಿಲ್ಲ. ಆ ಹಳೆಯ ಲಂಗಾನು ನೀವು ಬಿಡೋದಿಲ್ಲ, ಅದನ್ನಂತೂ ಚೇಂಜ್ ಮಾಡೋದೇ ಇಲ್ಲ. ಇದು ಒಂದು ಕಡೆ ಆದ್ರೆ, ಇನ್ನು ನಾವು ಸ್ವಲ್ಪ ಫ್ಯಾಟ್ ಇದ್ದವರು, ದಪ್ಪ ಇದ್ದವರು ಇನ್ನೂ ದಪ್ಪ ಆಗಿ ಕಾಣ್ತೀವಿ. ಆ ಲಂಗನ ವೇರ್ ಮಾಡಿದಾಗ ಇನ್ನೂ ದಪ್ಪ ಆಗಿ ಕಾಣ್ತೀವಿ. ಆಮೇಲೆ ಸೀರೆ ನೀರಿಗೇನು ಸರಿಯಾಗಿ ಕೂಡೋದಿಲ್ಲ. ಇನ್ನು ಫಂಕ್ಷನ್ ಕತೆ ಹೋದಾಗ, ಮದ್ವೆ ಫಂಕ್ಷನ್ನಾಗಂತೂ ಫುಲ್ ಡೇ, ಮದ್ವೆ ಫಂಕ್ಷನ್ನಾಗ ನಾವು ಫುಲ್ ಡೇ ಅದನ್ನ ಹಾಕೋಬೇಕಾಕೈತಿ, ಫುಲ್ ಡೇ ಅದನ್ನ ಕ್ಯಾರಿ ಮಾಡ್ಬೇಕಾಕೈತಿ. ಕುಂತಾಗ ನಿಂತಾಗ ಒಂದ್ಸಾರಿ ಕುಂತ ಹೇಳ್ಬೇಕಂದ್ರೆ ಮತ್ತೊಂದ್ಸಾರಿ ನಾವು ಅದನ್ನ ಅಡ್ಜಸ್ಟ್ ಮಾಡ್ಕೊಬೇಕು. ಮತ್ತು ನಡಿಬೇಕಂದ್ರೂ ಕೂಡ ಅಷ್ಟೇ ಒಂದು ರೀತಿ ನಮ್ಗೆ ಕಂಫರ್ಟ್ ಇರೋಂಗಿಲ್ಲ, ಅನ್ಕಂಫರ್ಟ್ ಫೀಲ್ ಆಗ್ತಿರ್ತೈತಿ. ಇಷ್ಟೊಂದೆಲ್ಲ ಪ್ರಾಬ್ಲಮ್ಸು ನಾವು ಆ ಲಂಗದಿಂದ ಅನುಭವಿಸ್ತಿರ್ತೀವಿ. ಸೊ ಇಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಇರೋ ಈ ಲಂಗ ಬದಲಿಗೆ ಬೇರೆ ಏನಾದರೂ ಆಪ್ಷನ್ ಇದ್ರೆ ಚೆನ್ನಾಗಿರುತ್ತಲ್ಲ ಅಂತ ಅನಿಸ್ತಿರ್ಬೋದಲ್ಲ. ಸೊ ಅದಕ್ಕೂ ಒಂದು ಒಳ್ಳೆ ಆಪ್ಷನ್ನ ನಾನು ಇವತ್ತು ತೊಗೊಂಡು ಬಂದೀನಿ. ಅದೇ ಏನಪ್ಪ ಅಂತಂದರೆ, ಈ ಸೀರೆ ಶೇಪ್ ವೇರ್. ನೀವು ನೋಡ್ತಿರ್ಬೋದು, ಈ ಸೀರೆ ಶೇಪ್ ವೇರ್ನ ತರಿಸ್ಕೊಂಡು ನಾನು ಸುಮಾರು 2 ವರ್ಷ ಆಯ್ತಾ. ಮುಂಚೆ ಎಲ್ಲ ನಾನು ಜಾಸ್ತಿ ಸೀರೆ ಉಟ್ಕೊತಿದ್ದಿಲ್ಲ. ಯಾವುದಾದ್ರೂ ಫಂಕ್ಷನ್ ಇದ್ರೆ ಮಾತ್ರ ನಾನು ಸೀರೆ ಉಟ್ಕೊತಿದ್ದೆ. ಸೊ ಹಂಗಾಗಿ ಒಂದು ಸಾಕಾಗಿತ್ತು ನನಗೆ. ಸೊ ಹಂಗಾಗಿ ನಾನು ಇದೊಂದು ಸೀರೆ ಶೇಪ್ ವೇರ್ನ ತರಿಸ್ಕೊಂಡಿದ್ದೆ. ಲಂಗ ಕಂಪೇರ್ ಮಾಡಿದ್ರೆ ಈ ಸೀರೆ ಶೇಪ್ ವೇರ್ ಅಂತೂ ನಮ್ಗೆ ಒಳ್ಳೆ ಕಂಫರ್ಟ್ ಫೀಲ್ ಕೊಡ್ತೈತಿ. ಇನ್ನೊಂದು ಏನಪ್ಪ ಅಂತಂದ್ರೆ, ನಾವು ಎಷ್ಟು ದಪ್ಪ ಇದ್ರೂ ಕೂಡ ಸಣ್ಣದಾಗಿ ನಾವು ಕಾಣ್ತೀವಿ, ತೆಳುವಾಗಿ ಕಾಣ್ತೀವಿ. ನಮ್ಮ ಬಾಡಿಗೆ ಒಂದು ಒಳ್ಳೆ ಲುಕ್ನ ಅದು ಸೀರೆ ಶೇಪ್ ವೇರ್ ಕೊಡ್ತೈತಿ. ಸೊ ಇದು ನಾನು ತರಿಸ್ಕೊಂಡೆ 2 ವರ್ಷ ಆಯ್ತಾ. ಇಷ್ಟು ದಿನ ನಾನು ಯಾಕೆ ಹೇಳಿರ್ಲಿಲ್ಲಪ್ಪ ಅಂತಂದ್ರೆ, ನಿಮ್ಗೆ ಗೊತ್ತೈತಿ, ನಾನು ಯಾವುದೋ ಒಂದು ಪ್ರಾಡಕ್ಟ್ ರಿವ್ಯೂ ಕೊಡಬೇಕಾದ್ರೂ ನಾನು ಫಸ್ಟ್ ಯೂಸ್ ಮಾಡಿ ನನಗೆ ಅದು ಒಳ್ಳೇದು ಅನಿಸಿದ್ರೆ, ಒಂದು ಕಂಫರ್ಟ್ ಫೀಲ್ ಕೊಟ್ಟರೆ, ಅದರಿಂದ ನನಗೆ ಏನಾದರೂ ಯೂಸ್ ಆಗಿದ್ರೆ ಮಾತ್ರ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಸೊ ಹಾಗಾಗಿ ಇದಂತೂ ನನಗೆ ಒಳ್ಳೆ ಕಂಫರ್ಟ್ ಫೀಲ್ ಕೊಡ್ತೈತಿ, ತುಂಬಾ ಚೆನ್ನಾಗೈತಿ. ಕ್ವಾಲಿಟಿ ಶೇಪ್ ವೇರ್ ನನಗೆ ಸಿಕ್ಕೈತಿ. ಸೊ ಇನ್ನೊಂದು ಏನಪ್ಪ ಅಂತಂದ್ರೆ, ಇಷ್ಟು ದಿನ ಒಂದು ಶೇಪ್ ವೇರ್ ಇತ್ತು, ನಾನು ತರಿಸ್ಕೊಂಡಿರಲಿಲ್ಲ. ಹಳೆ ಇರೋದು ಒಂದು ಶೇಪ್ ವೇರ್ ಬಗ್ಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದು, ಅದ್ರ ಲಿಂಕು ಇವಾಗ ಇರೋಂಗಿಲ್ಲ ಅಂಥೇಳಿ ನಾನು ನಿಮ್ಗೆ ಜೊತೆಗೆ ಶೇರ್ ಮಾಡ್ಕೊಂಡಿರಲಿಲ್ಲ. ಬಟ್ ಇವಾಗ ಏನಪ್ಪ ಅಂತಂದರೆ, ನನ್ನ ಹತ್ರ ಇರೋ ಸೀರೆಗೆ ಕಲರ್ ಮ್ಯಾಚ್ ಆಗೋ ಥರ ಶೇಪ್ ವೇರ್ ಬೇಕಾಗಿತ್ತು. ಸೊ ಹಾಗಾಗಿ ನಾನೊಂದು 4 ಶೇಪ್ ವೇರ್ನ ತರಿಸ್ಕೊಂಡಿದ್ನಿ. ಇನ್ನು ನನಗೆ ಒಳ್ಳೆ ಬೆಲೆಗೆ 4 ಕಾಂಬೋ ಆಫರ್ನಾಗ ಶೇಪ್ ವೇರ್ ಸಿಕ್ತು. ಸೊ ಹಾಗಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತಾ. ಮುಂಚೆ ಆ ಶೇಪ್ ವೇರ್ನ ತರ್ಸೋಕ್ಕೂ ಮುಂಚೆನೇ ನನಗೂ ಸುಮಾರು ಡೌಟ್ಸ್ ಇತ್ತು. ಅಂದ್ರೆ ಇಷ್ಟು ಕಡಿಮೆ ಬೆಲೆಗೆ 4 ಶೇಪ್ ವೇರ್ ಕೊಡಾಕ್ತಾರೆ ಅಂತಂದ್ರೆ, ಕ್ವಾಲಿಟಿ ಚೆನ್ನಾಗಿರೋಕ್ಕಿಲ್ಲ, ಏನೋ ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಇರೋಕ್ಕಿಲ್ಲ ಅಂತ ನಾ ಈ ಥರ ಅಂದ್ಕೊಂಡಿದ್ದೆ. ಬಟ್ ಪ್ರಾಡಕ್ಟ್ ಮನೆಗೆ ಬಂದಮೇಲಂತೂ ನನ್ನ ಸರ್ಪ್ರೈಸ್ ಆದ್ನಿ. ಯಾಕಂತಂದ್ರೆ ಒಳ್ಳೆ ಕ್ವಾಲಿಟಿ ಅದಾವ, ಸಖತ್ ಕಲರು, ನಿಮ್ಗೆ ಬೇಕಾದ ಕಲರ್ ಆಪ್ಷನ್ ಅದಾವ, ಅದ್ರಾಗ ನಿಮ್ಗೆ ಬೇಕಾದ ಸೈಜ್ ಆಪ್ಷನ್ ಅದಾವ. ಒಳ್ಳೆ ಶೇಪ್ ವೇರ್ ಅಂತಲೇ ಹೇಳ್ಬೋದು. ನಿಮ್ಗೆ ಶೇಪ್ ವೇರ್ಗಳನ್ನ ತೋರ್ಸೋಕ್ಕೂ ಮುಂಚೆ ಇನ್ನೊಂದು ಮಾತು ಹೇಳಬೇಕು. ಇಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಇರೋ ಲಂಗಕ್ಕೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಐತೆ ಅಂತೇಳಿ ನಾವು ಇಷ್ಟೊತ್ತವರೆಗೂ ನಾನು ನಿಮ್ಗೆ ಹೇಳಿದ್ನಿ. ಅದೇ ಶೇಪ್ ವೇರ್ ನಾವು ಯೂಸ್ ಮಾಡಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ನಮ್ಗೆ ಬರೋದಿಲ್ಲಣ್ಣ ಅಂತೇಳಿ ನೀವು ಕೇಳ್ಬೋದು. ಖಂಡಿತ ಇಲ್ಲ, ನಿಜವಾಗ್ಲೂ ಶೇಪ್ ವೇರ್ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ಸ್ ನಮ್ಗೆ ಆಗೋದಿಲ್ಲ. ಈ ಲಂಗ ಯೂಸ್ ಮಾಡಬೇಕಾದ್ರೆ ನಮ್ಗೆ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಿದ್ವಲ್ಲ, ಅದೆಲ್ಲದಕ್ಕೂ ಈ ಶೇಪ್ ವೇರ್ ಒಂದು ಸೊಲ್ಯೂಷನ್ ಅಂತ ಹೇಳ್ಬೋದು. ಸೊಲ್ಯೂಷನ್ ಜೊತೆ ಮತ್ತು ಎಕ್ಸ್ಟ್ರಾ ಬೆನಿಫಿಟ್ಸ್ ನಮಗೆ ಏನಪ್ಪ ಅಂತಂದ್ರೆ, ನಾವು ಎಷ್ಟು ದಪ್ಪ ಇದ್ರೂ ಕೂಡ ಸಣ್ಣದಾಗಿ ಕಾಣ್ತೀವಿ, ತೆಳುವಾಗಿ ನಾವು ಕಾಣ್ತೀವಿ. ಹಿಪ್ ಸೈಡ್ ಆಗಿರ್ಬೋದು, ಹೊಟ್ಟೆ ಸೈಡ್ ಆಗಿರ್ಬೋದು, ಕ್ಲೀನ್ ಶೇಪ್ ನಮಗೆ ಕೊಡ್ತೈತಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ಹೆವಿ ಫೀಲ್ ಆಗಂಗಿಲ್ಲ, ಲೈಟ್ ಫೀಲ್ ಆಗೈತಿ. ಇದನ್ನ ನಾವು ಹಾಕೊಂಡಾಗ ಒಂದು ಒಳ್ಳೆ ಲೈಟ್ ಫೀಲ್ ನಮಗೆ ಕೊಡ್ತೈತಿ. ಫುಲ್ ಡೇ ಕಂಫರ್ಟ್ ಫೀಲ್ ಇರ್ತೈತಿ. ನಾವು ಮದುವೆಗಾಗಲಿ ಯಾವುದೋ ಫಂಕ್ಷನ್ಗಾಗಲಿ 1 ತಾಸು 2 ತಾಸು ಆದರೆ ಓಕೆ, ಆದರೆ ನಾವು ಫುಲ್ ಡೇ ಕ್ಯಾರಿ ಮಾಡಬೇಕಾಗ್ತೈತಲ್ಲ. ಸೊ ನಾವು ಫುಲ್ ಡೇ ಯೂಸ್ ಮಾಡಿದ್ರೂ ಕೂಡ ನಮ್ಗೆ ಯಾವುದೇ ರೀತಿ ಅನ್ಕಂಫರ್ಟ್ ಫೀಲ್ ಆಗಂಗಿಲ್ಲ. ಸೊ ಒಂದು ಒಳ್ಳೆ ಸ್ಕಿನ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ಈ ಒಂದು ಬಾಡಿ ಶೇಪ್. ಬೇಕಿದ್ರೆ ನೀವು ಒಂದ್ಸರಿ ತರಿಸ್ಕೊಂಡು ಸಿಂಗಲ್ಲಾಗಿ ನೀವು ತರಿಸ್ಕೊಂಡು ಯೂಸ್ ಮಾಡಿ ನನಗೆ ಕಾಮೆಂಟ್ ಮಾಡ್ಬೋದು. ಅದು ಬ್ಯಾಡ್ ಕಾಮೆಂಟ್ ಆದರೂ ಓಕೆ,
ಗುಡ್ ಕಾಮೆಂಟ್ ಆದರೂ ಓಕೆ. ನಿಮ್ಗೆ ಇದ್ರ ಬಗ್ಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗಿರ್ತೈತಲ್ಲ, ಸೊ ಅದ ಒಂದು ಅಭಿಪ್ರಾಯನ ನನಗೆ ನೀವು ಕಾಮೆಂಟ್ ಮುಖಾಂತರ ತಿಳಿಸಿದರೆ ಸಾಕು. ಬೇಕು ಅಂದರೆ ನಿಮಗೂ ಕೂಡ ನಾನು ಲಿಂಕ್ ಕಳಿಸ್ತೀನಿ. ಅದಕ್ಕೂ ಮುಂಚೆ ಪ್ರಾಡಕ್ಟ್ ನೋಡ್ಕೊಂಡು ಬರೋಣ ಯಾವ ಥರ ಆಯ್ತು ಅಂತೇಳಿ. ಸೊ ನಾನು ತರಿಸ್ಕೊಂಡಿರೋ ಶೇಪ್ ವೇರ್ಸ್ಗಳಿವು ಇವಾಗ ಓಪನ್ ಮಾಡತ್ತೀನಿ. ಸೊ ನಾನು ಕಲರ್ಸ್ ಬಂದುಬಿಟ್ಟು ಒಂದು ರೆಡ್ಡು, ಆಮೇಲೆ ಯೆಲ್ಲೋ, ಬ್ಲ್ಯಾಕು, ಗ್ರೀನ್ ಕಲರ್ನ ನಾನು ಸೆಲೆಕ್ಟ್ ಮಾಡಿ ತರಿಸ್ಕೊಂಡಿದ್ದೀನಿ. ನಿಮಗೆ ಎಲ್ಲ ಕಲರ್ಸು ಅವೈಲಬಲ್ ಅದಾವ. ನಿಮ್ಗೆ ಯಾವ ಕಲರ್ಸ್ ಬೇಕಲ್ಲ, ಸೊ ಆ ಕಲರ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಮೈಕ್ರೋ ಫೈಬರ್ ಫ್ಯಾಬ್ರಿಕ್ ಇರೋದ್ರಿಂದ ಸ್ಕಿನ್ಗಂತೂ ಸಾಫ್ಟ್ ಫೀಲ್ ಕೊಡ್ತೈತಿ. ಇಚ್ಚಿಂಗ್ ಆಗಲಿ, ಹೆವಿ ಫೀಲ್ ಆಗಲಿ ಯಾವುದೂ ಇರೋದಿಲ್ಲ. ನಾವು ಲಾಂಗ್ ಟೈಮ್ ವೇರ್ ಮಾಡಿದ್ರು ಕೂಡ ಒಂಚೂರು ನಮ್ಗೆ ಅನ್ಕಂಫರ್ಟ್ ಫೀಲ್ ಆಗೋದಿಲ್ಲ, ಕಂಫರ್ಟ್ ಆಗಿರ್ತೈತಿ. ಇನ್ನು ನೆಕ್ಸ್ಟ್ ಶೇಪ್ ವೇರ್ ಲೆಂತ್ ಆ್ಯಂಕಲ್ವರೆಗೂ ಇರೋದ್ರಿಂದ ಸ್ಯಾರಿ ಫಾಲ್ ಅಂತೂ ನೀಟಾಗಿ ಕೊಡ್ತಾವೆ. ಪರ್ಸ್ನಲಿ ನನಗೆ ಇದ್ರಾಗ ಇಷ್ಟ ಆಗಿದ್ದು ಏನಪ್ಪ ಅಂತಂದ್ರೆ, ಪಾರ್ಟಿ ಇರಲಿ, ಫಂಕ್ಷನ್ ಇರಲಿ, ಮ್ಯಾರೇಜ್ ಇರಲಿ, ಎಲ್ಲಿ ಬೇಕಾದ್ರೂ ನಾವು ಎಷ್ಟೇ ಹೆವಿ ಸೀರೆ ಹಾಕಿದ್ರೂ ಕೂಡ ಆ ಸೀರೆಗೊಂದು ಕ್ಲಾಸಿ ಲುಕ್ ಕೊಡ್ತೈತಿ. ಆ ಕ್ಲಾಸಿ ಲುಕ್ ನಮಗೊಂದು ಕಾನ್ಫಿಡೆನ್ಸ್ ಲೆವೆಲ್ ಅಂತೂ ಇನ್ಕ್ರೀಸ್ ಮಾಡೋದಂತ ಗ್ಯಾರಂಟಿ. ಸೊ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದ್ರೆ, ಕಾಂಬೋ ಆಫರ್ ಇರೋದ್ರಿಂದ ಪ್ರೈಸ್ ಕೂಡ ನಮ್ಗೆ ಬಡ್ಜೆಟ್ ಫ್ರೆಂಡ್ಲಿ ಆಗಿರ್ತೈತಿ. ಸಿಂಗಲ್ ಪೀಸ್ಗಿಂತಲೂ ಕಾಂಬೋ ಆಫರ್ದಾಗ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು. ಸಿಂಗಲ್ ಪೀಸ್ ನಾವು ಪರ್ಚೇಸ್ ಮಾಡೋಕ್ಕಿಂತನೂ ಈ ರೀತಿ ಕಾಂಬೋ ಆಫರ್ದಾಗ ತೊಗೊಂಡ್ರೆ ಒಂದು ಸ್ವಲ್ಪ ಮನಿನಾದರೂ ನಾವು ಸೇವ್ ಮಾಡ್ಬೋದು. ಇನ್ನೊಂದು ಸ್ಮಾಲ್ ಸಜೆಷನ್ ಏನಪ್ಪ ಅಂತಂದರೆ, ಸೈಜ್ ಚೂಸ್ ಮಾಡುವಾಗ ಕರೆಕ್ಟ್ ಮೆಜರ್ಮೆಂಟ್ ನೋಡ್ಕೊಂಡು ನಾವು ಆರ್ಡರ್ ಮಾಡಿದರೆ ನಮಗಿನ್ನೂ ಕಂಫರ್ಟ್ ಡಬಲ್ ಆಗ್ತೈತಿ. ಓವರಾಲ್ ಹೇಳ್ಬೇಕಂದ್ರೆ ಸ್ಯಾರಿ ರೆಗ್ಯುಲರಾಗಿ ಹಾಕೋ ಲೇಡೀಸ್ಗಂತೂ ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಇನ್ನು ನಮ್ಗೆ ನಡಕ್ಕೆ ಸೊಂಟದಾಗ ಒಂದು ರೀತಿ ಅಡ್ಜಸ್ಟೇಬಲ್ ಐತಿ. ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನಾವು ಅಡ್ಜಸ್ಟೇಬಲ್ ಮಾಡ್ಕೊಂಡು ನಾವು ಕಶಿನ ಕಟ್ಕೋಬೋದು. ಇಚ್ಚಿಂಗ್ ಇರೋಂಗಿಲ್ಲ, ಇರಿಟೇಷನ್ ಇರೋಂಗಿಲ್ಲ. ಸೊಂಟಕ್ಕೆ ಅಡ್ಜಸ್ಟೇಬಲ್ ಪಟ್ಟಿ ಜೊತೆ ಕಶಿನೂ ಕೊಟ್ಟಾರ. ಸೊ ಹಾಗಾಗಿ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಇನ್ನು ಎಮ್ ಸೈಜ್ದಿಂದ ಎಸ್ಸು, ಎಕ್ಸು, ಎಕ್ಸೆಲ್ಲು, ಡಬಲ್ ಎಕ್ಸೆಲ್ಲು, ತ್ರಿಬಲ್ ಎಕ್ಸೆಲ್ಲು, ಫ್ರೀ ಸೈಜು ಎಲ್ಲ ಸೈಜ್ನೂ ಅವೈಲಬಲ್ ಅದಾವ. ಕಲರ್ಸ್ ಅಂತೂ ಆಲ್ ಕಲರ್ಸ್ ಆಪ್ಷನ್ ಅದಾವ. ನಿಮ್ಮ ಸಾರಿ ಯಾವ ಥರ ಇರುತ್ತಲ್ಲ ಆ ಸಾರಿ ಸೂಟ್ ಆಗೋ ಥರ ನೀವು ಚೂಸ್ ಮಾಡ್ಕೊಂಡು ತರಿಸ್ಕೊಬೋದು. ಒಳ್ಳೆ ಆಫರು, ಕಾಂಬೋ ಆಫರು. ಮುಂದೆ ಈ ಆಫರ್ ಸಿಗ್ತೈತೆ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಇವಾಗ ನಡಾಕತ್ತೈತಿ. ತರಿಸ್ಕೊಂಡ್ರಂತೂ ನಿಮಗೂ ಒಂದೊಳ್ಳೆ ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು. ಕ್ವಾಲಿಟಿ ಮಾತ್ರ ಸಖತ್ತಾಗದವ. ನಾನು ಅಂದ್ಕೊಂಡಿದ್ದಕ್ಕಿಂತನೂ ಹೆಚ್ಚಿನ ಕ್ವಾಲಿಟಿ ಚೆನ್ನಾಗದವ. ಸೊ ನಾನು ಇಷ್ಟು ಒಳ್ಳೆ ಕ್ವಾಲಿಟಿ ಇರ್ತಾವಂತೇಳಿ ಎಕ್ಸ್ಪೆಕ್ಟೇಷನ್ನ ಮಾಡಿರಲಿಲ್ಲ. ಆದಷ್ಟು ನಾನು ಕ್ವಾಲಿಟೀಸ್ ಚೆನ್ನಾಗಿರೋದಿಲ್ಲೇನೋ ಅಂತ ಅಂದ್ಕೊಂಡಿದ್ದು ನಾನು. ಬಟ್ ನಿಜವಾಗ್ಲೂ ನನಗಂತೂ ಇದನ್ನು ತರಿಸಿದ್ದಕ್ಕೆ ತುಂಬಾ ಖುಷಿ ಐತಿ. ಸೊ ನಾನು ಕೊಟ್ಟಿರೋ ದುಡ್ಡಿಗೂ ಕ್ವಾಲಿಟಿಗೂ ಸ್ಯಾಟಿಸ್ಫ್ಯಾಕ್ಷನ್ ಐತಿ. ಒಂದೊಳ್ಳೆ ಆಫರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಯಾರಾದರೂ ಸೇಫ್ ವೇರ್ ತರಿಸೋರಿದ್ರೆ ಅಂದ್ರೆ ಈಗಾಗಲೇ ಆಲ್ರೆಡಿ ತರಿಸಿರ್ತೀರಿ, ಇನ್ನೂ ಬೇಕಾಗಿರ್ತಾವೆ ಶೇಪ್ ವೇರ್ಗಳು. ಎಷ್ಟಿದ್ರೂ ಕಡಿಮೆನ, ಪೇಟಿಕೋಟ್ ಆಗಿರ್ಬೋದು, ಶೇಪ್ ವೇರ್ ಆಗಿರ್ಬೋದು, ಇನ್ನರ್ ವೇರ್ಸ್ ಆಗಿರ್ಬೋದು, ಯಾವುದೇ ಆಗಿದ್ರು ಎಷ್ಟಿದ್ರೂ ಕಡಿಮೆನ. ಸೊ ಬೇಕಾದವರು ತರಿಸ್ಕೊಬೋದು. ನಿಮ್ಗೆ ಯಾರಾದರೂ ತರಿಸ್ಕೊಳ್ಳೋಕೆ ಇಂಟ್ರೆಸ್ಟ್ ಇದ್ದವರು ನನಗೆ ಲಿಂಕ್ ಅಂತೇಳಿ ಕಾಮೆಂಟ್ ಮಾಡಿರಿ. ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ನಾಗ ಲಿಂಕ್ ಕೊಟ್ಟಿರ್ತೀನಿ. ಒಳ್ಳೆ ಆಫರ್ ಐತಿ, ದಯವಿಟ್ಟು ಯಾರೋ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ. ಐ ಹೋಪ್ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗೈತಿ, ಹಾಗೆ ಯೂಸ್ಫುಲ್ ಆಗೈತೆ ಅಂತೇಳಿ ನಂಬೇನಿ. ಸೊ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ನಾಗ ತಿಳಿಸ್ರಿ. ಹಾಗೆ ಯಾರಿಗಾದರೂ ಹೊಸ ವ್ಯೂವರ್ಸ್ ಬಂದಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡ್ರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಒಂದು ವ್ಲಾಗ್ ಜೊತೆಗೆ. ಬಾಯ್, ಟೇಕ್ ಕೇರ್.